ಬಾಬಾರು ರಸಿಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಫೋನ್ ಮಾಡಿದ್ರೆ ಪಲ್ಲಂಗಕ್ಕೆ ಬರ್ತಾರೆ ಕಾಲ್ ಬಾಯ್ಸ್. ಗಂಟೆ ಕಳೆದ್ರೆ ಟಿವಿ9 ಕಾರ್ಯಾಚರಣೆಯಲ್ಲಿ ಸಿಕ್ಕಿ ಬಿದ್ದ ವಿಟ ಪುರುಷರು. ಇದುವೇ ಹೊತ್ತಿನ ವಿಶೇಷ ಬಾಬಾರು ರಸಿಕ. ಕಾಲ ಹೇಗೆಲ್ಲ ಬದಲಾಗ್ತಿದೆ ನೋಡಿ. ಹಣಕ್ಕಾಗಿ ತನ್ನ ದೇಹವನ್ನ ಮಾರ್ಕೊಳ್ಳೋ ಹೆಂಗಸರು ಗೊತ್ತೋ, ಆದ್ರೆ ಅದೇ ಸಾಲಲ್ಲಿ ಗಂಡಸರು ಕೂಡ ಹಣಕ್ಕಾಗಿ ತಮ್ಮನ್ನ ತಾವು ಮಾರಾಟಕ್ಕಿಟ್ಟು ಹೊಸ ವೇಶ್ಯವಾಟಿಕೆ ದಂಧೆಗೆ ನಾಂದಿಯಾಡಿದ್ದಾರೆ. ಅದರಲ್ಲೂ ಕಾಲೇಜು ಯುವಕರೇ ಈ ದಂಧೆಯಲ್ಲಿ ಹೆಚ್ಚು ತೊಡಗಿಕೊಂಡಿರೋದು ಆತಂಕಕಾರಿ ಸಂಗತಿಯಾಗಿದೆ. ಎಲ್ಲಪ್ಪ ಇದೆಲ್ಲ ನಡೀತಿದೆ ಅಂತೀರಾ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಎಂತ ಕಾಲ ಬಂತು ನೋಡ್ರಿ. ಪುರುಷ ಪ್ರಧಾನ ಸಮಾಜ ಹೋಗಿ ಈಗ ನಾವು ಪುರುಷರ ಸಮಾನರು ಅನ್ನೋ ಮಹಿಳೆಯರ ಕಾಲ ಇದು. ಹಿಂಗಂತೀವಿ ಅಂತ ಮಹಿಳೆಯರೆಲ್ಲ ತಪ್ಪು ತಿಳ್ಕೋಬೇಡ್ರಿ. ನಾವು ಹೇಳೋಕ್ ಹೊರಟಿರೋದು ನಿಮ್ಮ ಬಗ್ಗೆ ಅಲ್ಲ, ಇನ್ಯಾವ ಹೆಂಗಸರ ಬಗ್ಗೆ ಹೇಳ್ತಿದ್ದೀರಿ ಅಂತೀರಾ? ಆ ಮಹಿಳಾ ಮಣಿಗಳನ್ನ ನಾವು ನಿಮಗೆ ತೋರಿಸ್ತೀವಿ ನೋಡಿ. ಬಾರಲ್ಲಿ ಕುಡಿಯೋದು, ಪಬ್ಬಲ್ಲಿ ಕುಡಿಯೋದು, ಈಗದು ಗಂಡಸರ ಶೋಕಿಯಾಗಷ್ಟೇ ಉಳಿದಿಲ್ಲ. ಅಲ್ಲೀಗ ಮಹಿಳೆಯರತ್ತೆ ರಾಜ್ಯಭಾರ. ಹೀಗೆ ಅರೆಬರೆ ಬಟ್ಟೆ ತೊಟ್ಟು ಹೊಟ್ಟೆಗೊಂದಷ್ಟು ಎಣ್ಣೆ ಬಿಟ್ಕೊಂಡು ಕಲರ್ ಲೈಟ್ ನಲ್ಲಿ ಹುಡುಗರನ್ನ ಹಿಡ್ಕೊಂಡು ಮೈ ಕುಲ್ಕಿಸ್ತಿದ್ರೆ ಇಂತ ಹೆಂಗಸರ ಬಗ್ಗೆ ನಿಮಗೆ ಏನನ್ಸುತ್ತೆ ಹೇಳ್ರಿ? ಹೆಣ್ಣನ್ನ ದೇವತೆಗೆ ಹೋಲಿಸೋ ಸಮಾಜ ಅಲ್ವಾ ನಮ್ದು. ಆದ್ರೆ ಈ ಹೆಂಗಸರನ್ನ ನೋಡಿದ್ರೆ ಇವರನ್ನ ಏನಂತ ಕರೆಯೋಣ ಹೇಳಿ? ಹಂಗಂತ ಇವರನ್ನೇನಾದ್ರೂ ಕೇಳ್ ನೋಡಿ. ದಿಸ್ ಇಸ್ ಮೈ ಲೈಫ್, ಮೈ ಫ್ರೀಡಮ್, ಮೈ ರೈಟ್ಸ್ ಅಂತ ಇಂಗ್ಲಿಷ್ ನಲ್ಲೇ ಏನೇನೋ ತರಾಟೆಗೆ ತಗೊಂಡ್ಬಿಡ್ತಾರೆ. ಇರ್ಲೇ ಬಿಡಿ, ಇದು ಅವರ ಲೈಫೇ, ಅವರ ಸ್ಟೈಲೇ ಅನ್ನೋಣ. ನಾವು ಹೇಳೋಕ್ ಹೊರಟಿರೋದು ಈ ಡ್ಯಾನ್ಸು ಪಬ್ಬಿನ ಕಥೆ ಅಲ್ಲ ಕಣ್ರಿ. ಸದ್ಯಕ್ಕೆ ಇದೆಲ್ಲ ಔಟ್ಡೇಟೆಡ್ ಸ್ಟೋರಿ. ಈಗ ತೆರೆದುಕೊಂಡಿರೋ ಹೊಸ ಸ್ಟೋರಿ ಅಂದ್ರೆ ಹೀಗೆ ನಮ್ಮ ಲೈಫು, ನಮ್ಮ ಸ್ಟೈಲು, ನಮ್ಮ ಫ್ರೀಡಮ್ ಅನ್ನೋ ಹೆಂಗಸರು ಪುರುಷರಂತೆ ಸೆಕ್ಸ್ ವಿಚಾರದಲ್ಲೂ ನಾವೇನು ಕಮ್ಮಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದುಬಿಟ್ಟಿದ್ದಾರೆ. ಗಂಡಸಿಗೆ ಮಾತ್ರ ಚಾಯ್ಸ್ ಇದೆಯಾ, ವಿ ಹ್ಯಾವ್ ಸೆಕ್ಸ್ ಚಾಯ್ಸ್ ಅನ್ನೋ ಮಟ್ಟಿಗೆ ಅವರ ಲೈಫ್ ಸ್ಟೈಲ್ ಬದಲಾಗಿ ಹೋಗಿದೆ. ಅದೇ ಕಾರಣಕ್ಕೆ ಅಂತ ಸೆಕ್ಸ್ ಚಾಯ್ಸ್ ಲೇಡೀಸ್ಗಾಗಿಯೇ ಈಗ ಅಂತರ್ಜಾಲದಲ್ಲಿ ಲಗ್ಗೆ ಇಟ್ಟಿದ್ದಾರೆ ಕಾಲ್ ಬಾಯ್ಸ್. ಕಾಲ್ ಬಾಯ್ಸ್ ಇನ್ ಹೈದರಾಬಾದ್ ಫಾರ್ ನೈಟ್. ಹೈದರಾಬಾದ್ನ ಫೀಮೇಲ್ ಎಸ್ಕಾರ್ಟ್ ಹೈ ಕ್ಲಾಸ್ ಸೆಕ್ಸ್ ಎಂಜಾಯ್ ವಿತ್ ಬಾಯ್ಸ್. ಇದು ಪುರುಷ ವೇಶ್ಯರ ಅಂತರ್ಜಾಲ ವೆಬ್ಸೈಟ್ ಕಣ್ರಿ. ತಮ್ಮ ಫೋಟೋ ಜೊತೆಗೆ ತಮ್ಮ ಏಜು, ಇಂಟ್ರೆಸ್ಟು, ತಮ್ಮ ಪರ್ಫಾರ್ಮೆನ್ಸ್ ಗಳನ್ನ ವೆಬ್ಸೈಟ್ ಗಳಲ್ಲಿ ಹಾಕಿ ನೀವು ಹೈ ಕ್ಲಾಸ್ ಸೆಕ್ಸ್ ಎಂಜಾಯ್ ಮಾಡಬೇಕಾ? ಪ್ಲೀಸ್ ಕಾಲ್ ಮೀ ಆರ್ ಪ್ಲೀಸ್ ಮೇಲ್ ಮೀ ಅಂತ ತಮ್ಮ ಮೊಬೈಲ್ ನಂಬರು, ಇಮೇಲ್ ಅಡ್ರೆಸ್ ಅನ್ನ ಹಾಕಿ ತಮ್ಮನ್ನೇ ತಾವು ಮಾರಾಟಕ್ಕಿಟ್ಟಿದ್ದಾರೆ ನೋಡಿ ಪುರುಷ ಪುಂಗವರು. ಇದೇನ್ರಿ ಇದು? ಇದೆಲ್ಲ ನಿಜಾನ? ಹುಡುಗರನ್ಯಾರಾದ್ರೂ ದುಡ್ಡು ಕೊಟ್ಟು ಪಲ್ಲಂಗಕ್ಕೆ ಕರೆಸ್ತಾರ? ನಿಮಗೆಲ್ಲ ತಲೆ ಕೆಟ್ಟಿದೆ ಬಿಡಿ ಅನ್ನಬೇಡಿ. ನಿಮಗ್ ಗೊತ್ತಿಲ್ಲ, ಗಂಡಸಿಗಿಂತ ನಾವೇನು ಕಮ್ಮಿ ಅನ್ನೋ ಲೆಕ್ಕದಲ್ಲಿ ತಿಂಗಳಿಡೀ ಲಕ್ಷ ಲಕ್ಷ ಸಂಪಾದನೆ ಮಾಡೋ ಕೆಲ ಮಹಿಳೆಯರು ಈಗ ಇಂಥ ಶೋಕಿಗೂ ಗೆಳೆದು ಬಿಟ್ಟಿದ್ದಾರೆ ಕಣ್ರಿ. ಗಂಡ ಇಲ್ಲದೆ ಒಂಟಿಯಾಗಿರೋ ಮಹಿಳೆಯರು, ಗಂಡನಿದ್ದು ಸಂತೃಪ್ತಿ ಇಲ್ಲದ ಹೆಂಗಸರು, ಅಷ್ಟೇ ಯಾಕೆ ಮದುವೆಯಾಗದ ಒಂಟಿ ಯುವತಿಯರು ಕೂಡ ಇಂಥ ಕೆಟ್ಟ ಗೀಳಿಗೆ ಇಳಿದಿರೋದು ಇತ್ತೀಚಿನ ಸರ್ವೆಯಲ್ಲಿ ಪತ್ತೆಯಾಗಿದೆ.
ಅಂತ ಸೆಕ್ಸ್ ಆಸಕ್ತ ಮಹಿಳೆಯರೇ ಈ ಸೆಕ್ಸ್ ಬಾಯ್ಸ್ಗಳ ಕಸ್ಟಮರ್ಸ್. ಕರೆದಲ್ಲಿಗೆ ಕರೆದ ಸಮಯಕ್ಕೆ ಹಾಜರಾಗೋ ಈ ಪುರುಷ ಪುಂಗವರು ಗಂಟೆ ಲೆಕ್ಕದಲ್ಲಿ ತಮ್ಮನ್ನ ಮಾರ್ಕೋತಾರೆ. ದಿನವಿಡೀ ಜೊತೆಯಲ್ಲಿ ಕಳಿಬೇಕು ಅಂದ್ರೆ ಇವರ ಚಾರ್ಜ್ ಬರೋಬ್ಬರಿ 20,000 ಆಗತ್ತೆ. ಅಂತ ಹುಡುಗರು ಹೈದರಾಬಾದ್ನಲ್ಲಿ ಲೆಕ್ಕವಿಲ್ಲದಂತೆ ಸಿಗ್ತಾರೆ ಕಣ್ರಿ. ಅದರಲ್ಲೂ ಮಹಿಳೆಯರ ವಯಸ್ಸಿನ ಲೆಕ್ಕದಲ್ಲಿ ಇವರ ಚಾರ್ಜ್ ಫಿಕ್ಸ್ ಆಗುತ್ತೆ. ವಯಸ್ಸು ಜಾಸ್ತಿ ಆದಷ್ಟು ಇವರ ಚಾರ್ಜ್ ಜಾಸ್ತಿ. ವಯಸ್ಸು ಚಿಕ್ಕದಿದ್ರೆ ಡಿಸ್ಕೌಂಟ್ ಆಫರ್ ಇರುತ್ತೆ. ಇಂಥ ಸಂಗತಿ ಗೊತ್ತಾಗ್ತಿದ್ದ ಹಾಗೆ ಆ ಕಾಲ್ ಬಾಯ್ಸ್ ದಂಧೆಯ ಸತ್ಯಾಸತ್ಯತೆಯ ಪರೀಕ್ಷೆಗೆ ನಿಂತಿತ್ತು ನಮ್ಮ ಹೈದರಾಬಾದ್ TV9 ತಂಡ. ಆ ನಂತರ ಶುರುವಾಯ್ತು ನೋಡಿ ಕಾಲ್ ಬಾಯ್ಸ್ಗಳ ಕಾಲಿಂಗು. How much? Okay, your wish. 3K okay na? Or 3K or 5K? Okay, మీ ఇష్టం చెప్తాను ఎంతనో. టైం ఎంత ఏంటి నాకు తెలీదు, క్లారిటీ లేదు. సో నాకు ఓకే అది మీరు ఒక్కరేనా? అవును. అవునా, ఓకే ఓకే. ఇది ఎక్కడ? ఇది రోడ్ నెంబర్ 10. రోడ్ నెంబర్ 10. ఎక్కడ? బంజారాస్ రోడ్ నెంబర్ 10. రోడ్ నెంబర్ 10. యా. ఓకే, అది నైట్ యా. మార్నింగ్ వరకు? మార్నింగ్ వరకు అంటే నో ప్రాబ్లం, 4 o'clock వరకు. అవునండి, నేను పికప్ చేసుకుంటాను. పికప్ ఓకే, నేను చేసుకుంటా. తారీఖు ఇస్తాను. ఓకే, నో ప్రాబ్లం. ఓకే, ఎంత తీసుకుంటావు? ఎంత తీసుకుంటావు నాకు తెలియదు కదా, చెప్పు నరేష్. చెప్పండి లక్ష్మి గారు మీరే. అదే అంటే ఇప్పుడు ఎంత తీసుకున్నావు చెప్పు, దాన్ని బట్టి నేను చెప్తా. ఓకే, నేను ఇంత అంత అని కానీ మీరు చెప్తే ఓకే అయిపోతాను. 5,000. ఓకే ఓకేనా? ఓకే సరే, అయితే ఈవినింగ్ కాల్ చేస్తాను. ఓకే, హలో, ఈవినింగ్ కాల్ చేస్తాను. ఈవినింగ్? యా, ఎగ్జాక్ట్లీ 7:30కి నేను కాల్ చేస్తాను. అవునా, అదే మీరు ఒక్కడే ఉంటారు, ఇంట్లో ఎవరు ఉంటారు? నేను ఒక్కదానే ఉంటాను. మీదే ಓಕೆ ಓಕೆ. ಕೇಳಿದ್ರಲ್ಲ, TV9 ಸದಸ್ಯೊಬ್ರು ನನಗೆ ಒಂದು ನೈಟ್ ನೀನು ಬೇಕಾಗತ್ತೆ, ಎಷ್ಟಾಗುತ್ತೆ ನಿನ್ ರೇಟ್ ಹೇಳು ಅಂದ್ರೆ ಆತ ಬೇರೆಯವ್ರಿಗಾದ್ರೆ ನಾವು ಬೇರೆಯತ್ತೆ ಚಾರ್ಜ್ ಮಾಡ್ತೀವಿ, ನಿಮಗೋಸ್ಕರ 5,000 ಕೊಟ್ಟುಬಿಡಿ ಅಂದಿದ್ದ. ಸರಿ, ರಾತ್ರಿ 8:00ವರೆಗೆ ಇಂತ ಜಾಗಕ್ಕೆ ಬಂದ್ಬಿಡು ಅಂತ ಗೆಸ್ಟ್ ಹೌಸ್ ಬುಕ್ ಮಾಡ್ಕೊಂಡು ಆ ಮಿಕಕ್ಕಾಗಿ ಕಾದಿದ್ವಿ ನೋಡಿ. ಆದ್ರೆ 8:00ವರೆ ಕಳೆದ್ರು ಆತನ ಅಡ್ರೆಸ್ ಇರಲಿಲ್ಲ. ಆತನಿಗೆ ಮತ್ತೆ ಫೋನ್ ಮಾಡಿ ಎಲ್ಲಿದ್ದೀಯಪ್ಪ ಮದನ ಕಾಮರಾಜ ಅಂತ ಕೇಳಿದ್ರೆ ಏನ್ ಹೇಳ್ತಾನೆ ಕೇಳಿ. నేను ఇక నిరుద్యోగంతో చచ్చిపోతున్నాను, ఏం చేయాలో దుక్కు చేయాలి. ప్రస్తుతానికి నేను జాబ్ సెట్టింగ్ చేసుకుంటున్నా మేడం, ఏం దొరకట్లేదు నాకు. ఏం చేయాలో అర్థం కాక ఫ్రెండ్ చెప్తే అందరూ నా నెంబర్ పెట్టేశాడు. సరే సరే, దానికే ఉందిలే కానీ నీకు ఇలా కాదు కానీ నేను ఎప్పుడు నీకు జీతం కడదామంటా. ఏంటి? ఒక్కసారి కాదు కానీ ఎప్పుడు నీకు నేను జీతం కడదామంటా. నాకేం సరే పని నాకు అలాంటివన్నీ వద్దు. ఐ మీన్ కంపెనీ ఎవరైనా ట్రై చేసుకోండి. ಸರಿ ಸರಿ. ಇದಪ್ಪ ವರಸೆ ಅಂದ್ರೆ ಮಾಡೋ ಕೆಲಸ ಇಲ್ಲ, ನಿನ್ನ ಜೊತೆನೆ ಲೈಫ್ ಲಾಂಗ್ ಹೀಗೆ ಇದ್ದು ಬಿಡ್ತೀನಿ, ತಿಂಗಳಿಗೆ ಎಷ್ಟು ಸಂಬಳ ಕೊಡ್ತೀಯಾ ಹೇಳು ಅಂತಾನಲ್ರಿ ಭೂಪ. ಸರಿ ಬಾಪ, ಮೊದಲು ಒಂದು ನೈಟ್ ನೋಡೋಣ, ಆಮೇಲೆ ಪರ್ಮನೆಂಟ್ ಬಗ್ಗೆ ಮಾತಾಡೋಣ ಅಂತ ಕರೆದಿದ್ರು ನಮ್ಮ ಸದಸ್ಯರು. ಆಗ ಹೇಳಿದ್ದ ಜಾಗಕ್ಕೆ ಎಂಟ್ರಿ ಕೊಟ್ಟ ನೋಡಿ ಪುರುಷ ಪುಂಗವ. ಹಾಗೆ
ನಾವು ಹೇಳಿದ ಜಾಗಕ್ಕೆ ಕೆಲವೇ ನಿಮಿಷಗಳಲ್ಲಿ ಎಂಟ್ರಿ ಕೊಟ್ಟಿದ್ದ ಆ ಹುಡುಗ ತನ್ನನ್ನೇ ತಾನು ಪರ್ಮನೆಂಟ್ ಆಗಿ ಹುಡುಗಿಗೆ ಮಾರ್ಕೊಳ್ಳೋ ಮಾತನಾಡಿದ. ಅನಂತರ ಆತನ ಕಥೆ ಏನಾಯ್ತು ಅನ್ನೋದನ್ನ ನೋಡೋಣ ಸಣ್ಣ ಬ್ರೇಕ್ನ ನಂತರ. ಕಾಲ ಬದಲಾಗಿ ಹೋಯ್ತು ನೋಡೆ. ಕಾಸಿಗಾಗಿ ದಂಧೆ ಮಾಡೋ ಯುವಕರ ಕಾಲ ಬಂದು ನಿಂತಿದೆ. ಆದ್ರೆ ಆಘಾತಕಾರಿ ಸಂಗತಿ ಅಂದ್ರೆ ಆ ದಂಧೆ ತಲೆ ಎತ್ತೋಕೆ ಕಾರಣ ಹಾಗೆ ಯುವಕರನ್ನ ಬಯಸೋ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಿರೋದು. ಇಲ್ಲ ಅಂದ್ರೆ ಕಾಲ್ ಬಾಯ್ಸ್ ಕಾನ್ಸೆಪ್ಟ್ಗೆ ಮಾರ್ಕೆಟ್ ಎಲ್ಲಿ ಸಿಗುತ್ತೆ ಹೇಳಿ? ಅದೇನೇ ಇರ್ಲಿ, ನಾವು ತೋಡಿದ ಕೆಡ್ಡಕ್ಕೆ ಎಂತೆಂತ ವಿಟಪುರುಷರು ಬಂದು ಬಿದ್ರು ಅನ್ನೋದನ್ನ ನೋಡ್ಬಿಟ್ರೆ ಬೆಚ್ಚಿ ಬೀಳ್ತೀರಿ. ಎಸ್, ರೇಟ್ ಫಿಕ್ಸ್ ಆಗಿತ್ತು, ಟೈಮು ಫಿಕ್ಸ್ ಆಗಿತ್ತು, ಹೇಳಿದ್ದ ಜಾಗದಲ್ಲಿ ನಮ್ಮ ರಹಸ್ಯ ಕ್ಯಾಮೆರಾ ಕೂಡ ಫಿಕ್ಸ್ ಆಗಿತ್ತು. ಆಗ ನಮ್ಮ ಕೆಡ್ಡಾಗ ಬಂದು ಬಿದ್ದ ನೋಡಿ ಮಿಸ್ಟರ್ ರಾಕೇಶ್. ಇವನು ಹೈದರಾಬಾದ್ ಕಾಲೇಜೊಂದರ ಪ್ರಿನ್ಸಿಪಾಲ್ ಒಬ್ಬರ ಮಗ ಕಣ್ರಿ. ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ. ಬಂದವನಿಗೆ ಅದು TV9 ತೋಡಿರೋ ಕೆಡ್ಡ ಅಂತ ಗೊತ್ತಾಗ್ತಿದ್ದ ಹಾಗೆ ಬೆಚ್ಚಿ ಬಿದ್ದಿದ್ದ ನೋಡಿ. ಏನಪ್ಪಾ ನಿನ್ನ ಕತೆ ಅಂದ್ರೆ, ನನ್ನನ್ನ ಬಿಟ್ಬಿಡಿ ಸಾರ್, ನಿಮ್ಮ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಅಂತ ಒದ್ದಾಡೋಗಿದ್ದ ನೋಡಿ. ఏం లేదు సార్, ఏం లేదు సార్, ఫస్ట్ టైం సార్. ఏమన్నా లింక్స్ ఉంటే చూసుకోండి సార్ మొబైల్లో. నేను జస్ట్ పోస్ట్ చేసిన సార్ ఈరోజు, అంతే. నేను ఈరోజే పోస్ట్ చేసింది ఈరోజే. మేడం ఈ టీవీలో వస్తే ఎట్లుంటే చెప్పండి మా బతుకు. ఇంతవరకు నేను ఎక్కడికి వెళ్ళలేదు సార్, ఇదే ఫస్ట్ టైం. ಫೋನಲ್ಲಿ ಪರ್ಮನೆಂಟ್ ಆಗಿ ನಿಮ್ಮ ಜೊತೆ ಇದ್ದು ಬಿಡ್ತೀನಿ, ಎಷ್ಟು ಕೊಡ್ತೀರಾ ಅಂದವನ ಗತ್ತು ಈಗಿರ್ಲಿಲ್ಲ ಬಿಡಿ. ಕ್ಯಾಮ್ರಾ ನೋಡಿದ ಕೂಡಲೇ ಮದನ ಕಾಮರಾಜ ಸುಸ್ತು ಹೊಡೆದೋಗಿದ್ದ. ಸರಿ, ಇನ್ನು ಮುಂದೆ ಇಂಥ ಕೆಲಸ ಕೈ ಹಾಕಬೇಡ ಅಂತ ಬುದ್ಧಿ ಹೇಳಿ ಅವನನ್ನ ಬಿಟ್ಟು ಮತ್ತೊಂದು ಮಿಕ್ಕಾಗೆ ಗಾಳ ಹಾಕಿತ್ತು ನಮ್ಮ ತಂಡ. హలో సమీర్, దిస్ ఇస్ లక్ష్మి. హలో. హలో, yes, tell me. ఇంటర్నెట్లో పోస్ట్ చేశారు కదా మీ నెంబర్. Yes. దట్స్ వై ఐఎమ్ కాలింగ్ యూ. చెప్పండి, ఎక్కడ ఉంటారు మేడం మీరు? బంజారా హిల్స్. ఓకే మేడం. ఈరోజు వస్తారా? ఎప్పుడు రావాలి? 9 o'clock. 9 o'clock ఆల్రెడీ నేను బిజీ ఉన్నా. ఓకే, ఎప్పుడు కుదురుతుంది? మేడం, ఎప్పుడు కుదురుతుంది? యాక్చువల్లీ నాకు వేరే బుకింగ్ ఉంది 9 o'clock. ఓకే. యాక్చువల్లీ నేను నైట్ 1:30 2 o'clock. 1:30 2 o'clock. ఎస్ మ్యామ్. ఓకే. ಕೇಳಿದ್ರಲ್ಲ ಈ ಮದನ ಕಾಮರಾಜನ ಎಂಗೇಜ್ ಡ್ಯೂಟಿಯನ್ನ. ಇವತ್ತವನು ಫುಲ್ ಎಂಗೇಜ್ ಅಂತೆ. ತೀರಾ ಅರ್ಜೆಂಟ್ ಅಂದ್ರೆ ರಾತ್ರಿ 1:30 ಮೇಲೆ ಬರ್ತೀನಿ ಓಕೆನಾ ಅಂತಾನಲ್ರಿ. ಅಲ್ಲಿಗೆ ನೀವೇ ಯೋಚನೆ ಮಾಡಿ, ಈ ಕಾಲ್ ಬಾಯ್ಸ್ ದಂಧೆ ಅದೆಷ್ಟರ ಮಟ್ಟಿಗೆ ತನ್ನ ಮಾರ್ಕೆಟ್ ವಿಸ್ತಾರ ಮಾಡ್ಕೊಂಡಿದೆ ಅನ್ನೋದನ್ನ. ಏನ್ ಕಾಲ ಬಂತ್ರಿ, ಹುಡುಗರು ಕೂಡ ಗಂಟೆ ಲೆಕ್ಕದಲ್ಲಿ ಮಂಚಿಗೆ ಬರೋ ಹಾಗಾಯ್ತಲ್ಲ ಅಂದ್ಕೊಂಡು ರಾತ್ರಿ 1:30ಗೆ ಟೈಮ್ ಫಿಕ್ಸ್ ಮಾಡಲಾಗಿತ್ತು. ಅವನು ಕೂಡ ಅನಾಮತ್ ಬಂದ ಅದೇ ಟೈಮಿಗೆ ಕೆಟ್ಟ ಹಾಕಿ ಬಿದ್ದ ನೋಡಿ. ಟಿಪ್ ಟಾಪ್ ಡ್ರೆಸ್ ಮಾಡ್ಕೊಂಡು ಸಖತ್ ಸ್ಮಾರ್ಟ್ ಆಗೇ ಇದ್ದ ಕಣ್ರಿ ಸಮೀರ. ಏನೇನೋ ಕನಸಿಟ್ಟುಕೊಂಡು ಬಂದವನು ಅಲ್ಲಿ TV9 ಕ್ಯಾಮೆರಾ ನೋಡಿ ಕಕ್ಕಾ ಬಿಕ್ಕಿಯಾಗಿ ಕೈ ಮುಗಿಯೋಕ್ ನಿಂತಿದ್ದ. ఫిలప్ చేస్తే 2 days నుంచి 3 days నుంచి జెంట్స్ కాల్స్ వస్తున్నాయి. మళ్ళీ ఒక లేడీ కాల్ కూడా వచ్చింది. నేను చేయను అని చెప్పినాను. యాక్చువల్లీ ఇవాళ ఏమైందంటే, నేను యాక్చువల్లీ ఫ్రీ ఉన్నా ఇవాళ. మేడం కాల్ చేసారు. మేడం కాల్ చేస్తే నేను సరే అని చెప్పిన. అంతే, దానికైనా ఎక్కువ ఏం లేదు సార్. సార్ ప్లీజ్ సార్, ఫస్ట్ టైం సార్ ఇది, ఫస్ట్ టైం సార్ ఇది, ಫಸ್ಟ್ ಟೈಮ್ ಸರ್ ನಾದಿ, ಇದು ಫಸ್ಟ್ ಟೈಮ್ ಮೇಡಮ್. ಆಯ್ತೇರಿ, ಈ ಪುರುಷ ಪುಂಗವನಿಗೆ ಮದುವೆಯಾಗಿ ಮಕ್ಕಳು ಬೇರೆ ಇದಾವಂತೆ. ಇಂಥವನು ಕೂಡ ಆ ಮಕ್ಕಳನ್ನ ಸಾಕೋಕೆ ವೇಶ್ಯಾವಾಟಿಕೆ ದಂಧೆಗೆ ಇಳಿದು ತನ್ನನ್ನ ತಾನು ಹೆಂಗಸರಿಗೆ ಮಾರ್ಕೋತಾನಂತೆ ಭೂಪ.
ಹೀಗೆ ಕರೆಯುತ್ತಿದ್ದ ಹಾಗೆ ಬಂದು ಕೆಟ್ಟಾಕ್ ಬೀಳ್ತಿದ್ದ ಎಲ್ಲ ಬಿಟ ಪುರುಷರು ಹೇಳ್ತಿತ್ತು ಒಂದೇ ಮಾತು, ಇದೇ ಫಸ್ಟ್ ಟೈಮು ಸರ್, ನಮ್ಮನ್ನ ಬಿಟ್ಬಿಡಿ, ಇನ್ಯಾವತ್ತೂ ಇಂಥ ಕೆಲಸ ಮಾಡಲ್ಲ ಅಂತ ಕೇಳ್ತಾ ಇದ್ರು. ಸರಿ ಅಂತ ನಾವು ಕೂಡ ಬುದ್ಧಿ ಹೇಳಿ ಕಳಿಸ್ತಾನೆ ಇದ್ವಿ. ಆ ನಂತರ ಮತ್ತೊಂದು ಮಿಕ ರೆಡಿ ಆಗಿತ್ತು ನೋಡಿ. హలో ఓకే మేడం. ఎన్నింటికి వస్తావు? ఎప్పుడు రావాలి? 9:30. ఓకే 9:30 మేడం. 9:30. ఎక్కడ సార్ రావాలి మేడం? పంజగుట్ట తెలుసా? మేడం పంజగుట్ట. ఎస్ మేడం. పంజగుట్టకు వచ్చి ఫోన్ చేయి 9:30 10కి. మేడం చెప్తాను. పంజగుట్టకు వచ్చి ఫోన్ చేయి నాకు. ఓకే రైట్. ఓకే ఓకే. హలో అదే ఎంత తీసుకుంటావు? మేడం ఎంత తీసుకుంటావు? అదే మేడం మీరు ఎంత ఇస్తారు? నువ్వు చెప్పు. మేడం నువ్వు చెప్పు. మీరే చెప్పాలి. నాకు తెలియదు కదా ఎంత తీసుకుంటావు. యాక్చువల్లీ మేము అయితే 2000 చార్జ్. 2000? 2000 చార్జ్. ఓకే ఓకే నువ్వు ఓకేనా? ఓకే. ಅಲೆಲೆಲೆಲೆ ಬಂಗಾರ, ನಿನ್ನ ಹಾದಿನೇ ಕಾಯ್ತಾ ಇದ್ದೀನಿ ಬಾರಪ್ಪ ದೊರೆ ಅಂತಿದ್ದ ಹಾಗೆ ಎಂಟ್ರಿ ಕೊಟ್ಟಿದ್ದ ನೋಡಿ ಆ ಬಿಟ ಪುರುಷ. ಹಾಗೆ ಬಂದವನು ಎಲ್ಲಿ ಕಸ್ಟಮರೇ ಕಾಣ್ತಿಲ್ವಲ್ಲ ಅಂತ ಒಂದಷ್ಟೊತ್ತು ಕೂತು ಒದ್ದಾಡ್ತಿದ್ದ. ಆಮೇಲೆ ಕ್ಯಾಮರಾ ತಂಡ ಕಂಡು ತಬ್ಬಿಬ್ಬಾಗೋಗಿದ್ದ. ಹೀಗೆ ನಾವು ತೋಡಿದ್ದ ಕೆಡ್ಡಾಕೆ ಸಲೀಸಾಗಿ ಬಂದು ಬೀಳ್ತಿದ್ದ ಆ ಮನ್ಮಥ ರಾಜರು ಕ್ಯಾಮ್ರಾ ಕಂಡು ಕಕ್ಕಾಬಿಕ್ಕಿಯಾಗ್ತಿದ್ರು. ಅಷ್ಟಕ್ಕೂ ಹೀಗೆ ಇಂಥ ಹುಡುಗರನ್ನ ಈ ದಂಧೆಗೆ ತೊಡಗಿಸಿಕೊಳ್ತಿರೋ ಆ ವೆಬ್ಸೈಟ್ ಯಾವುದು? ಆ ವೆಬ್ಸೈಟ್ ಮೂಲಕ ವಿಸ್ತಾರಗೊಂಡಿರೋ ಕಾಲ್ ಬಾಯ್ಸ್ ದಂಧೆಯ ಅಸಲಿ ಮುಖವಾಡ ಏನು ಅನ್ನೋದನ್ನ ನೋಡೋಣ ಸಣ್ಣ ಬ್ರೇಕ್ನ ನಂತರ. ಕಾಲ್ ಬಾಯ್ಸ್ ಕಾನ್ಸೆಪ್ಟ್ ಈಗ ದೊಡ್ಡ ಬಿಸಿನೆಸ್ ಆಗಿದೆ. ದೊಡ್ಡ ದೊಡ್ಡ ನಗರಗಳಲ್ಲಿ ಬದಲಾಗ್ತಿರೋ ಮಹಿಳೆಯರ ಲೈಫ್ ಸ್ಟೈಲ್ ಈ ದಂಧೆಯ ಹುಡುಗರನ್ನ ತನ್ನತ್ತ ಸೆಳಿತಾ ಇದೆ. ಹಾಗಾದ್ರೆ ಈ ದಂಧೆಯ ಮೂಲ ಹೇಗೆಲ್ಲ ನಡೆಯುತ್ತೆ ಪುರುಷ ವೇಶ್ಯವಾಟಿಕೆ ಅನ್ನೋ ಡೀಟೇಲ್ ಇಲ್ಲಿದೆ ನೋಡಿ. ಕಾಲ್ ಬಾಯ್ಸ್ ಎಸ್ಕಾರ್ಟ್ ಸರ್ವಿಸ್ ಈಗ ಮಹಾನಗರಗಳಲ್ಲಿ ದೊಡ್ಡ ಬಿಸಿನೆಸ್ ಆಗಿ ಮಾರ್ಪಾಟಾಗಿದೆ. ಹ್ಯಾಂಡ್ಸಮ್ ಹುಡುಗರೆಲ್ಲ ಈಗ ಮೈ ಮಾರ್ಕೊಂಡು ದುಡ್ಡು ಮಾಡೋ ದಂಧೆಗಳಿಗೆ ಎಕ್ಕಿಲ್ಲದೆ ತೊಡಗಿಕೊಳ್ತಿದ್ದಾರೆ. ಇಂಟರ್ನೆಟ್ನಲ್ಲಿರೋ ಕಾಲ್ ಬಾಯ್ಸ್ ವೆಬ್ಸೈಟ್ಗಳ ಮೂಲಕ ಎನ್ರೋಲ್ ಆಗ್ತಿದ್ದಾರೆ. ಈ ವೆಬ್ಸೈಟ್ ನಲ್ಲಿ ನಿರುದ್ಯೋಗಿಗಳು ಮಾತ್ರವಲ್ಲ, ಓದ್ತಿರೋ ಕಾಲೇಜ್ ಸ್ಟೂಡೆಂಟ್ಸ್ ಕೂಡ ಸಾಲಾಗಿ ತಮ್ಮ ಹೆಸರನ್ನ ನೋಂದಾಯಿಸ್ಕೊತಿದ್ದಾರೆ. ಅದರಲ್ಲೂ ಹಣದ ಜೊತೆ ಲೈಫ್ ಎಂಜಾಯ್ ಮಾಡೋ ಉದ್ದೇಶದಿಂದಲೇ ಓದೋದನ್ನ ಬಿಟ್ಟು ಇಂಥ ಹೀನ ದಂಧೆಗೆ ಇಳಿದು ಬಿಟ್ಟಿದ್ದಾರೆ. ಆ ಹುಡುಗರೆಲ್ಲ ಆಹಾರವಾಗ್ತಿರೋದೇ ಐ ಲೈಫ್ ಇಟ್ಸ್ ಮೈ ಲೈಫ್ ಅನ್ನೋ ಇಂಥ ಮಾಡ್ರನ್ ಮಾನ್ಯರಿಗೆ. ಕಾಲ್ ಬಾಯ್ಸ್ ವೆಬ್ಸೈಟ್ ಓಪನ್. ಹಾಗಾದ್ರೆ ತಕ್ಷಣ ಸೇರ್ಕೊಳ್ಳಿ. ನಮ್ಮಲ್ಲಿ ಭಾರತ ಸೇರಿದಂತೆ ವಿದೇಶದ ಅನೇಕ ಕ್ಲೈಂಟ್ಸ್ ಗಳಿದ್ದಾರೆ. ವಿದೇಶದ ಮಹಿಳೆಯರು ಭಾರತೀಯ ಯುವಕರನ್ನ ಇಷ್ಟಪಡ್ತಿದ್ದಾರೆ. ಈ ಸುವರ್ಣಾವಕಾಶವನ್ನ ಸದುಪಯೋಗ ಮಾಡಿಕೊಳ್ಳಿ. ನಾವು ಮಹಾನಗರದಲ್ಲಿ ಸೇವೆಗಳನ್ನ ನೀಡ್ತೇವೆ. ವಿಶೇಷವಾಗಿ ದೆಹಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ, ಗೋವಾ ಮತ್ತು ಬೆಂಗಳೂರಿನಲ್ಲಿ ಸರ್ವಿಸ್ ಲಭ್ಯವಿದೆ. ಹಾಗಂತ ವೆಬ್ಸೈಟ್ ನಲ್ಲಿ ನಿಮ್ಮನ್ನ ಸೆಳೀತಾರೆ. ಆ ವೆಬ್ಸೈಟ್ ಮೂಲಕ ನೀವು ಕಾಲ್ ಬಾಯ್ಸ್ ಸರ್ವಿಸ್ ಶುರು ಮಾಡಬೇಕಾ? ಒಮ್ಮೆ ಲೈಫ್ ಟೈಮ್ ಮೆಂಬರ್ ಆಗಿ ಸೇರ್ಕೊಂಡ್ಬಿಡಿ. ಅದಕ್ಕೆ ಕೇವಲ 15,000 ಮಾತ್ರ ಅಂತಾರೆ. ಒಮ್ಮೆ ಆ ಫೀಸ್ ಕಟ್ಟಿದ ಮೇಲೆ ಕಂಪನಿ ಕ್ಲೈಂಟ್ಸ್ ಗಳನ್ನ ಪೂರೈಸುತ್ತೆ.
ಭಾರತೀಯ ಕಸ್ಟಮರ್ಗಳಿಗೆ ಪ್ರತಿ 2 ಗಂಟೆಗೆ 10,000 ರೂಪಾಯಿ, ಇಡೀ ರಾತ್ರಿ ಸೇವೆಗೆ ಸ್ಪೆಷಲ್ ರೇಟ್ 20,000 ರೂಪಾಯಿ ಪಡೆಯಬಹುದು. ಸಖತ್ ಸಂಪಾದನೆ ಮಾಡಬಹುದು. 20,000ಕ್ಕೆ 5,000 ಕಮಿಷನ್ ವೆಬ್ಸೈಟ್ ನೀಡಬೇಕು. ವೆಬ್ಸೈಟ್ ಕಾಲ್ ಬಾಯ್ಗಳ ವಿವರವನ್ನ ಬಹಿರಂಗಪಡಿಸೋದಿಲ್ಲ ಅಂತ ಪ್ರಾಮಿಸ್ ಮಾಡುತ್ತೆ. ತನ್ನತ್ರ ಹೈ ಪ್ರೊಫೈಲ್ ಇರೋ ಮೇಲ್ ಹಾಗೂ ಫಿಮೇಲ್ ಕ್ಲೈಂಟ್ಸ್ ಗಳು ಇರೋದ್ರಿಂದ ಸಂಪಾದನೆಗೇನೋ ಮೋಸವಿಲ್ಲ ಅಂತ ಸೈಟ್ ಹೇಳುತ್ತೆ. ಆ ವ್ಯವಹಾರಗಳೆಲ್ಲ ಪಕ್ಕಾ ಕಾನ್ಫಿಡೆನ್ಷಿಯಲ್. ಒಮ್ಮೆ ಈ ಸೈಟ್ಗೆ ಸದಸ್ಯರಾದ ಮೇಲೆ ಆ ಎಸ್ಕಾರ್ಟ್ ಕಂಪನಿ ಒಂದು ಐಡಿ ನಂಬರ್ ಕೊಡುತ್ತೆ. ತಾನು ಸದಸ್ಯನ ಬಳಿ ಕಳಿಸಿಕೊಡುವ ಮಹಿಳೆಗೆ ಆ ನಂಬರ್ ತಿಳಿಸಿರುತ್ತೆ. ಆ ಮಹಿಳೆ ಆ ನಂಬರ್ ಕನ್ಫರ್ಮ್ ಮಾಡಿದ ನಂತರವೇ ಮುಂದಿನ ಕೆಲಸ. ಕಾಸು ಕೊಟ್ಟು ಕಾಲ್ ಬಾಯ್ನ ಕರೆದೊಯ್ತಾರೆ. ಗಂಡೆ ನಿನ್ನ ಬೆಲೆ ಎಷ್ಟು ಅಂತ ಕೇಳಿ ಬಾರ್ಗೈನ್ ಮಾಡ್ತಾರೆ. ಕಾಲ್ ಬಾಯ್ನ ಸಂಪಾದನೆ ಪ್ರತಿದಿನಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ 5,000, ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡಬಹುದು. ಔಟ್ಡೋರ್ ಸರ್ವಿಸ್ ಕೂಡ ಸ್ತ್ರೀಯರಿಗೆ ಒದಗಿಸಲಾಗುತ್ತೆ ಕಂಪನಿ. ಇದರಲ್ಲಿ ಮುದ್ರಿ ಇಲ್ಲ, ಎಲ್ಲ ಕ್ಯಾಶ್ ದೋ ಖುಷ್ ಹೋ ಪಾಲಿಸಿ. ಯುವಕರು ಹೆಚ್ಚು ಸಂಪಾದನೆ ಹುಚ್ಚಲ್ಲಿ ಡ್ರಗ್ಸ್ಗೆ ಹೆಚ್ಚೆಚ್ಚಾಗಿ ಇದರಿಂದ ಬಲಿಯಾಗ್ತಿದ್ದಾರೆ. ವ್ಯಭಿಚಾರಕ್ಕಾಗಿ ಹೆಣ್ಣನ್ನ ದೂಷಿಸೋ ಸಮಾಜ ಈಗ ಏನ್ ಹೇಳುತ್ತೆ ಹೇಳಿ? ಪುರುಷ ಪ್ರಧಾನ ಸೊಸೈಟಿ ಡಬಲ್ ಫೈದಾ ಅಂತ ಸುಮ್ಮನಿರುತ್ತಾ, ಇಲ್ಲ ಇದು ಗಂಡು ಜಾತಿಗಾಗ್ತಿರೋ ಅವಮಾನ ಅಂತ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಷ್ಟೇ. ನೋಡಿದ್ರಲ್ಲ, ಲೈಫ್ ಸ್ಟೈಲ್ ಬದಲಾದಂತೆ ಲೈಫ್ ವ್ಯಾಲ್ಯೂಸ್ ಕೂಡ ಬದಲಾಗ್ತಿದೆ. ನಾನೇ ಗ್ರೇಟ್ ಅನ್ಕೊಳ್ತಾ ಇದ್ದ ಪುರುಷ ಇವತ್ತು ತನ್ನನ್ನೇ ಮಾರಿಕೊಳ್ಳುವ ಸ್ಥಿತಿ ತಲುಪಿದ್ದಾನೆ. ಇದು ಇವತ್ತು ಒಂದು ಶೋಕಿಯಾಗಿ ಶುರುವಾಗಿದ್ರು ನಾಳೆ ಅದೊಂದು ದೊಡ್ಡ ದಂಧೆಯಾಗಿ ಬೆಳೆದು ನಿಂತರೂ ಅತಿಶಯೋಕ್ತಿ ಇಲ್ಲ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.